ಬೊಜ್ಜು ಕರಗುವ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ಇಡೀ ವಾರ ಬೊಜ್ಜು ಕರಗಿಸೋ ಬಗೆ ಹೇಗೆ, ಬೊಜ್ಜು ಬರೋದು ಹೇಗೆ, ಆ ಬೊಜ್ಜನ್ನು ಕಳಿಸೋದು ಹೇಗೆ, ಇದೆಲ್ಲದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇದು ಆರಂಭದ ದಿನ ಮಾತ್ರ ಇದು, ಅಂದರೆ ಬೊಜ್ಜು ಬರೋದು ಹೇಗೆ ಅನ್ನುವಂಥದ್ದು. ನಾಳೆ ನಾವು ಚರ್ಚೆ ಮಾಡುವಂಥದ್ದು ಡಯಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಾದ ನಂತರ ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ, ಮಸಾಜಿಂದ ನಾವು ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತೀವಿ. ಕೊನೆಯ ಹಂತವಾಗಿ ನಾವು ಎತ್ಕೊಳ್ಳುವಂಥ ವಿಷಯ ಅಂತಂದರೆ ಆಪರೇಷನ್ ಮುಖಾಂತರ ಬೊಜ್ಜನ್ನು ಕರಗಿಸೋ ಬಗೆ ಹೇಗೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೀವಿ. ಒಟ್ಟಾರೆ ಏನಂದರೆ ಬೊಜ್ಜಿನ ಬಗ್ಗೆ ಸಮಗ್ರ ಮಾಹಿತಿ, ಅದಕ್ಕೆ ಪರಿಹಾರದ ಬಗ್ಗೆನೂ ಕೂಡ ನಿಮಗೆ ಎಲ್ಲ ವಿವರಗಳು ಲಭ್ಯವಾಗಬೇಕು. ಅದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಬನ್ನಿ ಡಾಕ್ಟರ್ ಮಧುಸೂದನ್ ಏನು ಹೇಳ್ತಾರೆ ಕೇಳೋಣ. ಮಧುಸೂದನ್, ಆಗಲೇ ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ ಸರ್. ಅದೇನು ಹೇಳ್ದಂಗೆ ಅತಿ ಹೆಚ್ಚಿನ ಅಂಶದಲ್ಲಿ ಕೊಬ್ಬು ನಮ್ಮ ದೇಹದಲ್ಲಿ ಶೇಖರಣೆ ಆದಾಗ ಅದಕ್ಕೆ ನಾವು ಬೊಜ್ಜು ಅಂತ ಕರಿತೀವಿ. ಬಟ್ ನಮ್ಮ ದೇಹಕ್ಕೆ ಈ ಕೊಬ್ಬಿನಾಂಶ ಅತ್ಯಗತ್ಯ. ಎಲ್ಲ ರಕ್ತ ಕಣಗಳಿಂದ ಹಿಡಿದು ಯಾವುದೇ ಕಣಗಳು ತಗೊಂಡ್ರು ಅದಕ್ಕೆ ನಾವು ಕೊಬ್ಬಿನಾಂಶ ಅತ್ಯಗತ್ಯ. ಬಟ್ ಯಾವಾಗ ಅದು ಎಕ್ಸೆಸ್ ಆಗುತ್ತೆ ಬಾಡಿಲಿ, ಆವಾಗ ಅದು ಎಲ್ಲ ಆರ್ಗನ್ಸ್ ಮೇಲೂ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆವಾಗ ಅದಕ್ಕೆ ನಾವು ಒಬೆಸಿಟಿ ಅಂತ ಕರಿತೀವಿ. ಹೇಳ್ಬೇಕಂದ್ರೆ ಒಬೆಸಿಟಿ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಈಗ 1.2 ಬಿಲಿಯನ್ ಪೀಪಲ್ ಅಫೆಕ್ಟ್ ಆಗಿದ್ದಾರೆ ಈ ಒಬೆಸಿಟಿ. ಇದರಿಂದ ನಮ್ಮ ಭಾರತ ದೇಶದಲ್ಲೇ 2 ಕೋಟಿಗಿಂತ ಹೆಚ್ಚು ಜನ ಇದರಿಂದ ಅಫೆಕ್ಟ್ ಆಗಿದ್ದಾರೆ. ಹೇಳ್ಬೇಕಂದ್ರೆ 30% ಆಫ್ ದಿ ಅರ್ಬನ್ ಪೀಪಲ್ ಆಫ್ ದಿ ವರ್ಲ್ಡ್, ಇಂಡಿಯಾ 30% ಅರ್ಬನ್ ಪೀಪಲ್ ಇನ್ ಇಂಡಿಯಾ ದೇ ಆರ್ ಅಫೆಕ್ಟೆಡ್. ಅದ್ರ ಜೊತೆಗೆ 16%, ಆ 30% 16% ಆಫ್ ದಿ ಅರ್ಬನ್ ಚಿಲ್ಡ್ರನ್ಸ್, 16% ಅಷ್ಟು ಚಿಲ್ಡ್ರನ್ಸ್ ಇಂಡಿಯಾದಲ್ಲಿ ಅಫೆಕ್ಟ್ ಆಗಿದ್ದಾರೆ ಈ ಒಬೆಸಿಟಿ ಅಂತ. ಇದು ಬೊಜ್ಜು ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅದ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಅದ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ. 1960ರಿಂದ ಹಿಡಿದು ಈಗ 2010 ತನಕ ತಗೊಂಡ್ರೆ ಅದು ಏನಿಲ್ಲ ಅಂದ್ರೆ 3ರಷ್ಟು ಪಟ್ಟು ಜಾಸ್ತಿ ಬೆಳೆದಿದೆ. ಸೊ ಅದ್ರದ್ದೆಲ್ಲ ಈ ರಿಗಾರ್ಡ್ಸು ಈ ಜಂಕ್ ಫುಡ್ಗೆ, ಈ ಮಾರ್ಕೆಟಿಂಗಿಗೆ, ಮಾಲ್ಸಿಗೆ, ಫಾಸ್ಟ್ ಫುಡ್ಡು, ಇದಕ್ಕೆಲ್ಲದಕ್ಕೂ ನಾವು ಅದು ರಿವಾರ್ಡ್ ಕೊಡಬೇಕಾಗುತ್ತೆ. ಓಕೆ. ಸೊ ಈ ವಿಚಾರವಾಗಿ ಏನು ಅಂದರೆ ಒಂದಿಷ್ಟು ಜನಜಾಗೃತಿ ಆಗಬೇಕು ಅಂತ. ಹಾಗಾದರೆ ಹೌದು, ಜನಜಾಗೃತಿ ಆಗಬೇಕು. ಅವ್ರ ಬಗ್ಗೆ ಏನೇನು ಅದನ್ನು ಪ್ರಿವೆನ್ಷನ್ಗೆ ಏನೇನು ಅವರು ಪ್ರಿಕಾಷನ್ಸ್ ತಗೋಬೇಕು, ಇದನ್ನೆಲ್ಲ ನಾವು ಜಾಗೃತಿ ಮಾಡಬೇಕಾಗುತ್ತೆ. ಎಲ್ಲರೂ ಅಷ್ಟೇ, ಆಲ್ ಸೋಷಿಯಲ್ ಪೀಪಲ್ಸ್, ಆರ್ಗನೈಸೇಷನ್ಸ್, ಎವ್ರಿ ಒನ್ ಶುಡ್ ವರ್ಕ್. ಎಲ್ಲರೂ ಇದನ್ನ ವರ್ಕ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್ ಜಿ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ರೂಪಾ, ತಾವು ಆಗಲೇ ಹೇಳಿದ್ರಿ ನಾನು ತಿನ್ನುವಂಥ ಬಗೆ ಎಷ್ಟು, ಜೊತೆಗೆ ವರ್ಕೌಟ್ ಎಷ್ಟು ಮಾಡ್ತೀನಿ ಅಂತ. ಬೆಳಗ್ಗೆ ಏನು ತಿಂತೀರಿ ನೀವು, ಮಧ್ಯಾಹ್ನ ಏನು, ಮತ್ತು ಸಂಜೆ ಏನು? ಬೆಳಗ್ಗೆ ಎದ್ದ ತಕ್ಷಣ ಹಾಲು ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಹಾಲು ಅಟ್ಲೀಸ್ಟ್ ಪರ್ ಡೇ ನನಗೆ ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ, ಲಿಕ್ವಿಡ್ಸ್ ತೊಗೊತಾ ಇರ್ತೀನಿ. ಸೊ ಲೆಸ್ ಆಫ್ ಸಾಲಿಡ್, ಮೋರ್ ಆಫ್ ಲಿಕ್ವಿಡ್ಸ್. ಕ್ಯಾನ್ ಬಿ ಫ್ರೂಟ್ ಜ್ಯೂಸ್, ಮಿಲ್ಕ್ ಶೇಕ್ಸ್, ಇಲ್ಲ ಹಾಲು. ಆ್ಯಂಡ್ ವಿತ್ ದ್ಯಾಟ್ ಕಾರ್ನ್ಫ್ಲೇಕ್ಸ್ ಇಲ್ಲ ಫ್ರೂಟ್ಸ್ ಅಷ್ಟೇ. ಅದು ಬಿಟ್ರೆ ಈ ರೆಗ್ಯುಲರ್ ನಾಷ್ಟ ನಾನು ಮಾಡಲ್ಲ. ವಿತ್ ಶುಗರ್ ಆರ್ ವಿತೌಟ್ ಶುಗರ್? ವಿತ್ ಶುಗರ್. ವಿತ್ ಶುಗರ್, ಜಸ್ಟ್ 1 ಸ್ಪೂನ್ ಆಫ್ ಶುಗರ್ ಅಷ್ಟೇನೆ. ವಿತ್ ಫ್ರೂಟ್ಸ್ ಆರ್ ಕಾರ್ನ್ಫ್ಲೇಕ್ಸ್. ನಾನು ರೆಗ್ಯುಲರ್ ನಾಷ್ಟ ಮಾಡಲ್ಲ. ಇಡ್ಲಿ, ದೋಸೆ, ಈ ಅನ್ನದ ಐಟಮ್ಸು ಅದೆಲ್ಲ ಏನು ತೊಗೊಳಲ್ಲ ನಾಷ್ಟದ. ಆಫ್ಟರ್ನೂನ್ ಲಂಚ್ ವುಡ್ ಬಿ ವೆರಿ ಬ್ಯಾಲೆನ್ಸ್ಡ್, ವೆರಿ ಲಿಮಿಟ್. ನಾನ್ ವೆಜ್ ಅಂತೂ ನಾನು ಬರೀ ವಾರಕ್ಕೆ 2 ಸತಿ ಇಲ್ಲ 1 ಸತಿ ಅಷ್ಟೇನೆ. ನನ್ನ ದಿನ ಅಂತೂ ತಿನ್ನೋದೇ ಇಲ್ಲ. ನಾನ್ ವೆಜ್ ಚಿಕನ್ or mutton ashte. Jasti I'm not into seafood because crabs are too much of carbohydrates. Okay. So I'm very low in that non-veg. I'm not a non-veg eater. So more of vegetables and adrallu sprouts, kaalgulu jasti. And greens is my favorite. ಸೊಪ್ಪು, ಎಲ್ಲ ಥರದ ಸೊಪ್ಪು. ಸೊಪ್ಪಲ್ಲಿ ಯಾವುದೇ ಡಿಶ್ ಮಾಡಿದ್ರು ಪರವಾಗಿಲ್ಲ, ನಾನು ದಿನ ಬೇಕಾದ್ರೆ ಸೊಪ್ಪು ಡಿಶ್ ಕೊಡಲಿ, ಐ ವಿಲ್ ಹ್ಯಾವ್. ಸೊ ಮಧ್ಯಾಹ್ನದಂತೂ ನನ್ನ ಚಪಾತಿಗೆ ಡೆಫಿನೆಟಾಗಿ 3 ಥರ ಅಟ್ಲೀಸ್ಟ್ ವೆಜಿಟೇಬಲ್ಸ್ ಇರಲೇಬೇಕು. ಸೊ ಐ ಮೋರ್ ಇಂಟು ವೆಜಿಟೇಬಲ್ಸ್. ಓಕೆ. ಸೊ 2 ಚಪಾತಿ ಅದಕ್ಕೆ ಮೇಲೆ ಇಲ್ಲ, ಆ್ಯಂಡ್ 1 egg. ಈ ನಾನ್ ವೆಜ್ ತಿಂತೀನಿ ಅಂತ ಹೇಳಿದ್ರಲ್ಲ, ಏನು ಡೀಪ್ ಫ್ರೈಡಾ ಅಥವಾ? ಡೀಪ್ ಫ್ರೈಡ್ ಅಲ್ಲ, ಇಟ್ ವಿಲ್ ಮೋಸ್ಟ್ಲಿ ರೋಸ್ಟ್ ಇರುತ್ತೆ. ರೋಸ್ಟಲ್ಲೆಲ್ಲ ಇದು ಕಬ್ಬಿಣದ ಮೇಲೆ ಸುಡ್ತಾರಲ್ಲ, ಆ ಥರ ಇರುತ್ತೆ. ಸೊ ಅದಿರೋ ಫ್ಯಾಟ್ ಎಲ್ಲ ಮೆಲ್ಟ್ ಆಗುತ್ತೆ ಕಂಪ್ಲೀಟ್ಲಿ, ಆ್ಯಂಡ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡ್ರೈ. ಇಲ್ಲಾಂದ್ರೆ ಜಸ್ಟ್ ಬಾಯ್ಲ್ಡ್. ಡೀಪ್ ಫ್ರೈಡ್ ಎಲ್ಲ ಇಲ್ಲ. ಸೊ ಫ್ಯಾಟ್ ಮೆಲ್ಟ್ ಆದ್ಮೇಲೆ ನೀವು ಇಳಿಸ್ತೀರಿ. ಬಟ್ ನಾನು ತಿನ್ನೋದು ಜಸ್ಟ್ ವಾರಕ್ಕೆ 1 ಸತಿ ಇಲ್ಲ 2 ಸತಿ ಅಷ್ಟೇನೆ. ತುಂಬಾ ಜಾಸ್ತಿ ವೆಜಿಟೇಬಲ್ಸ್ ನಾನು ತಿನ್ನೋದು. ವೆಜಿಟೇಬಲ್ಸ್ ಅಲ್ಲೂ ಗ್ರೀನ್ಸ್ ಅಂಡ್ ಸ್ಪ್ರೌಟ್ಸ್ ಜಾಸ್ತಿ, ಕಾಳುಗಳು ಅದು ಜಾಸ್ತಿ. ಅದು ಯಾವ ಟೈಮಲ್ಲಿ ತಗೋತೀರಿ? ಅದು ಮಧ್ಯಾಹ್ನದ ದಿನ ಇರಬೇಕು ನನಗೆ. ಸೊಪ್ಪಂತೂ ದಿನ ಇರಬೇಕು ನನಗೆ ಮಧ್ಯಾಹ್ನದ್ದು. ದಟ್ಸ್ ಐರನ್ ಅಂಡ್ ಪೊಟ್ಯಾಷಿಯಂ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ರಾತ್ರಿ ಹೊತ್ತಂತೂ ಅನ್ನ ವೆರಿ ರೇರ್. ಅನ್ನ ತಿನ್ನೋದೇ ಇಲ್ಲ, ಬಿಕಾಸ್ ಅನ್ನ ಇಸ್ ಅ ಮೇನ್ ಐಟಮ್ ಅನ್ಸುತ್ತೆ. ರೈಸ್, ಕಾರ್ಬ್ಸ್. ಬಿಕಾಸ್ ರಾತ್ರಿ ಹೊತ್ತು ಅನ್ನ ತಿನ್ನಲೇಬಾರ್ದು ಅನ್ಸುತ್ತೆ. ನನ್ನ ಡಯಟಿಷಿಯನ್, ಐ ವೆಂಟ್ ಥ್ರೂ ದ ಡಯಟ್ ಥಿಂಗ್, ದಟ್ಸ್ ವಾಟ್ ದೇ ಟೋಲ್ಡ್ ಮೀ. ಅನ್ನ ರಾತ್ರಿ ಹೊತ್ತು ತಿಂದ್ರೆ ಇಟ್ ವಿಲ್ ಹೆಲ್ಪ್ ಯು ಪುಟ್ ಆನ್ ವೇಟ್, ಎಸ್ಪೆಷಲಿ ಯೋರ್ ಟಮಿ. ಸೊ ಅದಕ್ಕೆ ಬರೀ ಚಪಾತಿ ರಾತ್ರಿ ಹೊತ್ತು. ಅನ್ನ ಒನ್ಸ್ ಇನ್ ಅ ವೈಲ್ ಎಲ್ಲಾದ್ರೂ ಆಚೆ ಹೋಗಿ ಫಂಕ್ಷನ್ಸ್ಗೆ ಅಲ್ಲಿ ಏನಾದ್ರು ಚಪಾತಿ ಇಲ್ಲ ಅಂದ್ರೆ ಜಸ್ಟ್ ಅಬೌಟ್ 1 ಕಪ್ ಆಫ್ ರೈಸ್. ಇಲ್ಲಾಂದ್ರೆ ಇಟ್ಸ್ ಓನ್ಲಿ ಚಪಾತಿ, ಡ್ರೈ ಚಪಾತಿ. ಮಧ್ಯಾಹ್ನ ರಾತ್ರಿ 2 ಸತಿನು ಚಪಾತಿ ಅಷ್ಟೇ, ಡ್ರೈ ಚಪಾತಿ. ರೈಸ್ ತಗೊಳ್ಳೋದು? ರೈಸು ಆಲ್ಟರ್ನೇಟ್ ಡೇಸ್ ತಗೊಂತೀನಿ, ಮಧ್ಯಾಹ್ನದ ಹೊತ್ತು ಮಾತ್ರ. ಜಸ್ಟ್ 1 ಕಪ್. ಇಲ್ಲಾಂದ್ರೆ ಡ್ರೈ ಚಪಾತಿ ವಿತ್ ಆಲಿವ್ ಆಯಿಲ್. Oh. I don't use the regular oil.
ನಮ್ಮ ಮನೇಲಿ ನನ್ನ ಡಿಶಸ್ ಮೋಸ್ಟ್ಲಿ ಎಲ್ಲ ಆಲಿವ್ ಆಯಿಲೇನೆ, ಇವನ್ ಚಪಾತಿ ಆಲಿವ್ ಆಯಿಲ್. ಓಕೆ, ಇವಾಗ ಮನೆಯಲ್ಲಾದ್ರೆ ಆಲಿವ್ ಆಯಿಲ್ ಹಾಕೊಳ್ಬೋದು, ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅದೇ ಆಗೋದು ಪ್ರಾಬ್ಲಮ್. ಹೊರಗಡೆ ಹೋಗೋಗ ಶೂಟಿಂಗ್ ಟೈಮಲ್ಲಿ ಮೋಸ್ಟ್ಲಿ ನನ್ನ ಮನೇದು ಊಟನೇ ಬರುತ್ತೆ ನನಗೆ. ಸೊ ನಾನು ಲೋಕಲ್ ಅಲ್ಲಿ ಇದ್ದಾಗ, ಔಟ್ ಸ್ಟೇಷನ್ ಹೋದಾಗ ಮೋಸ್ಟ್ಲಿ ನಾನು ಅಲ್ಲಿ ಹೇಳಿನೇ ಮಾಡಿಸ್ಕೊಂತೀನಿ ಡ್ರೈ. ಈ ರುಮಾಲಿ ರೊಟ್ಟಿ ಎಲ್ಲ ತೊಗೊಂಡ್ರೆ ದಟ್ಸ್ ವೆರಿ ಡ್ರೈ, ಅದ್ರಲ್ಲಿ ಏನು ಎಣ್ಣೆ ಯೂಸ್ ಮಾಡೋದೇ ಇಲ್ಲ. ಸೊ ರುಮಾಲಿ ರೊಟ್ಟಿ ಅಂಡ್ 1 ವೆಜಿಟಬಲ್ ಡಿಶ್ ಅಷ್ಟೇ. ಅದು ಬಿಟ್ರೆ ಸೈಡ್ ಡಿಶಸ್, ಎಣ್ಣೆ ಐಟಮ್ಸ್, ಬಜ್ಜಿ ಬೋಂಡಾಸ್ ಅಂತೂ ಇಲ್ವೇ ಇಲ್ಲ. ಐ ಆಮ್ ಟೋಟಲಿ ಅಗೇನ್ಸ್ಟ್ ಡೀಪ್ ಫ್ರೈ ಐಟಮ್ಸ್. ಎಷ್ಟು ವರ್ಷದಿಂದ ಇದು ಆಲ್ಮೋಸ್ಟ್ ಈಗ ಆಯ್ತು, ಆಲ್ಮೋಸ್ಟ್ ಒಂದು 4-5 years ಇಂದಾನೆ ಐ ಆಮ್ ವೆರಿ ಫಿನಿಕ್. ಇನ್ಫ್ಯಾಕ್ಟ್ ಮೊದಲಿದ್ದೆ ನಾನು, ಐ ವಾಸ್ ವೆರಿ ಚಬ್ಬಿ ಬಿಫೋರ್ ಎಂಟ್ರಿಂಗ್ ದ ಇಂಡಸ್ಟ್ರಿ. ಬರಕ್ ಮುಂಚೆ ಚಬ್ಬಿಯಾಗಿದ್ದೆ ನಾನು, ಬಂದ ನಂತರ ಫುಲ್ ಸ್ಟ್ರಿಕ್ಟ್. ಅವಾಗ ಏನೇನು ತಿಂತಾ ಇದ್ರಿ ಅವಾಗ? ಅವಾಗ ಸಖತ್ತಾಗಿ ತಿಂತಾ ಇದ್ದೆ ಜಂಕ್ ಫುಡ್ ಕಾಲೇಜ್ ಡೇಸ್. ಯಾಕಂದ್ರೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಮೊದ್ಲೇನ್ ತಿಂತಾ ಇದ್ರಿ, ಇವಾಗ ಏನ್ ಇಲ್ಲ, ಅವಾಗ ಕಾಲೇಜ್ ಡೇಸ್ ನಿಮ್ಮ ರೂಪಶ್ರೀ ರೂಪದ ಗುಟ್ಟೇನು ಗೊತ್ತಾಗಬೇಕು ಅವ್ರಿಗೆ ಅಂತ. ನಾನು ಅವಾಗ ತುಂಬಾನೇ ತಿಂತಾ ಇದ್ದೆ ಕಾಲೇಜ್ ಡೇಸ್ ಅಲ್ಲಿ. ಅಂದ್ರೆ ಬ್ರೇಕ್ ಟೈಮ್ ಅಲ್ಲಿ, ಫ್ರೀ ಕ್ಲಾಸ್ ಇಲ್ದ ಟೈಮ್ ಅಲ್ಲಿ ನಮ್ಗೆ 24 ಗಂಟೆ ಕ್ಯಾಂಟೀನ್ ಅಲ್ಲೇ ಕುಂತ್ಕೊಳ್ಳೋದು, ಏನಾದ್ರೂ ಒಂದು ತಿಂತಾ ಇರೋದು, ಏನೋ ಕುರ್ಕುರೆ ಬಾಯ್ ಆಡಿಸ್ತಾನೆ ಇರೋದು ಯಾವಾಗೂ, ಕೀಪ್ ಮಂಚಿಂಗ್. ಸೊ ಅವಾಗ ಜಾಸ್ತಿ ತಿಂತಾ ಇದ್ದೆ. ನಾನು ತುಂಬಾನೇ ಫುಡಿ, ತುಂಬಾನೇ ನನಗೆ ಚೈನೀಸ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಾಗೆಲ್ಲ ನಾನು ಐಸ್ ಟು ಈಟ್ ಆಲ್ಮೋಸ್ಟ್ ವೀಕ್ಲಿ ಥ್ರೈಸ್ 4 times ಹೋಟೆಲ್ಗೆ ಹೋಗೋದು, ಇಲ್ಲ ಪಾರ್ಸಲ್ ತಗೊಳೋದು, ತುಂಬಾನೇ ತಿನ್ನಿವೆ ನಾನು ಅವಾಗೆಲ್ಲ. ಐ ಇಸ್ ವೆರಿ ಚಬ್ಬಿ. ಅದಾದ್ಮೇಲೆ ಬಟ್ ಒಂದಂದ್ರೆ ನನ್ನ ಬಾಡಿ ಇಟ್ಸ್ ವೆರಿ ಅಡಾಪ್ಟಬಲ್. ತುಂಬಾ ಬೇಗ ಸಣ್ಣ ಆಗ್ತೀನಿ, ತುಂಬಾ ಬೇಗ ದಪ್ಪ ಆಗ್ತೀನಿ ಬೇಕಾದ್ರೆ. ನಾನು ಏನದ್ರ ಗುಟ್ಟು ಅದೇನೋ ಗೊತ್ತಿಲ್ಲ. ನಾನು ಆಕ್ಚುಲಿ ಒನ್ ವೀಕ್ ಅಲ್ಲಿ ಐ ಕ್ಯಾನ್ ಪುಟ್ ಆನ್ ವೇಟ್. 1 ವಾರ 10 ದಿನದಲ್ಲಿ ಸಣ್ಣ ಆಗ್ಬೋದು ನಾನು ಬೇಕಿದ್ರೆ. ಇಟ್ಸ್ ವೆರಿ ಅಡಾಪ್ಟಬಲ್ ನನ್ನ ಬಾಡಿ. ಗೊತ್ತಿಲ್ಲ, ಡಾಕ್ಟರ್ನೇ ಕೇಳಬೇಕು ಹೌ ಇಸ್ ದಟ್ ಬಾಡಿ ಫಂಕ್ಷನಿಂಗ್ ಆ ಥರ ಅಂತ. ತುಂಬಾ ರೇರ್ ಅನ್ಸುತ್ತೆ ಆ ಥರ. ಹೌದು, ಏನು ಅಂತಂದರೆ ನೀವು ಡಯಟ್ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡ್ತಾ ಇದ್ದೀರಾ. ಬರೀ ಡಯಟ್ ಮಾಡಿ ಒಂದು ಸ್ವಲ್ಪ ದಿನದಷ್ಟೇ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕಾಗೋದು. ಡಯಟ್ ವಿತ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ಯು ಕ್ಯಾನ್ ಮೇಂಟೈನ್ ಇಟ್. ಸೊ ಮೇ ಬಿ ಇನ್ ದಟ್ ಟೈಮ್ ಯು ಆರ್ ಪುಟಿಂಗ್ ದಿ ವೆಯ್ಟ್. ಓಕೆ, ಎಸ್ ಡಾಕ್ಟರ್ ಜಿ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಟಿಪ್ ನೋಡ್ತಾ ನಾವು ವಿರಾಮಕ್ಕೆ ಹೋಗೋಣ. ಜೇನುತುಪ್ಪ, ನಿಂಬೆ, ಬಿಸಿ ನೀರು. ಸೊ ಇದನ್ನು ಸಾಮಾನ್ಯ ತಗೊಂಡ್ರೆ ನಾವು ತೆಳ್ಳಗಾಗ್ತೀವಿ ಅನ್ನುವಂಥ ಮನೋಭಾವನೆ ಬಹಳಷ್ಟು ಜನರಿಗಿದೆ. ಆದರೆ ಒಂದೊಂದು ತಿಳ್ಕೋಬೇಕು, ಜೇನುತುಪ್ಪ, ನಿಂಬೆ ಮತ್ತು ಬಿಸಿ ನೀರು ಇದು ಒಂದು ಲೆಕ್ಕದಲ್ಲಿ ವಿರುದ್ಧ ಆಹಾರ. ಇದು ಹೀಗಾಗಿರೋಂಥದ್ರೆ ನೀವು ಅದನ್ನು ಅಡಾಪ್ಟ್ ಮಾಡೋದು ಬೇಡ. ತಣ್ಣನೆ ನೀರಿಗೇ ನೀವು ಜೇನು, ನಿಂಬೆಯನ್ನು ಸೇರಿಸಿ ಕುಡಿದ್ರೆ ಬೊಜ್ಜು ಕಡಿಮೆ ಆಗುತ್ತೆ.